Hello friends, welcome to my YouTube channel. I am Shimurthy from student of Interface College, Davangere. Today we are discussing about introduction of programming languages. Today topics: programming language, types of programming language, translators and types of translators. First we go with programming language. A programming language is a set of rules and notations that programmers use to write instructions for a computer or a set of instructions to accomplish a task. ಇಟ್ ಮೀನ್ಸ್ ಒಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂದರೆ, ನಾವು ಇನ್ಸ್ಟ್ರಕ್ಷನ್ಸ್ನ ಮಷಿನ್ಗೆ ಕೊಡ್ತೀವಿ. ಆ ಮಷೀನು ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಬೇಕಾಗಿರೋದೇನೆಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಾಸ್ much need for machines as well as users. A set of instructions to accomplish a taskನ ಕಂಪ್ಲೀಟ್ ಮಾಡೋಕ್ಕೆ ಬೇಕಾಗಿರೋದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಹಿಯರ್ ಇನ್ಸ್ಟ್ರಕ್ಷನ್ಸ್ ಆಲ್ಸೋ ನೌನ್ ಆಸ್ ಕಮೆಂಟ್ಸ್ ಆರ್ ಆರ್ಡರ್ಸ್. ಇನ್ಸ್ಟ್ರಕ್ಷನ್ಸ್ ನಾವು ಕಮೆಂಟ್ಸ್ ರೀತಿ ಕೊಡ್ಬೋದು, ಆರ್ಡರ್ ರೀತಿ ಕೊಡ್ಬೋದು, ಈ ರೀತಿ ಕೊಡ್ಬೋದು. ಟು ಸೆಂಡ್ ಎ ಕಮೆಂಟ್ಸ್ ಟು ಅ ಮಷಿನ್ ಯೂಸಿಂಗ್ ಕೀಬೋರ್ಡ್ ಮೌಸ್. ನಾವು ಇನ್ಪುಟ್ ಆಗಿ ಕಮೆಂಟ್ಸ್ನು, ಇನ್ಸ್ಟ್ರಕ್ಷನ್ಸು, ಆರ್ಡರ್ಸು ಹೇಗೆ ಕೊಡ್ಬೋದು ಅಂದರೆ ಕೀಬೋರ್ಡ್ ಯೂಸ್ ಮಾಡ್ಕೊಂಡು, ಮೌಸ್ ಯೂಸ್ ಮಾಡ್ಕೊಂಡು ಕೊಡ್ಬೋದು. ನೆಕ್ಸ್ಟ್, ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಲ್ಯಾಂಗ್ವೇಜ್ ಆರ್ ಫಾಲೋಸ್: machine level language, assembly level language, high level language. First we'll go with the machine level language. It is the low level language and also considered as first generation language. ಮಿಷಿನ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಹೌದು. ಇಟ್ ಈಸ್ ದ ಲೋ ಲೆವೆಲ್ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ ಕನ್ಸಿಡರ್ ಆಸ್ ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್. ಇಟ್ ಈಸ್ ಎ ಲೋ ಲೆವೆಲ್ ಲ್ಯಾಂಗ್ವೇಜ್ ಕೂಡ ಹೌದು, ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಕೂಡ ಹೌದು. ಇದನ್ನ ಆಪ್ರೇಟ್ ಮಾಡಬೇಕಂತಂದರೆ 2 ಡಿಜಿಟ್ಸ್ ಮಾತ್ರ ಬರುತ್ತೆ. ಟ್ರೂ ಇದ್ದರೆ 1, ಫಾಲ್ಸ್ ಇದ್ದರೆ 0. ಆಲ್ಸೋ ನೋನ್ ಆಸ್ ಬೈನರಿ ಲ್ಯಾಂಗ್ವೇಜ್. ನಿಮಗೆ ಮೊದಲೇ ಗೊತ್ತಿರಬೇಕು, ಮಷಿನ್ಗೆ ಬೈನರಿ ಲ್ಯಾಂಗ್ವೇಜ್ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಯಾವುದೋ ಅರ್ಥ ಆಗೋದಿಲ್ಲ. ಬೈನರಿ ಲ್ಯಾಂಗ್ವೇಜ್ ಅಂದರೆ 1, 0 ಅವೆರಡು ಬಿಟ್ಟರೆ ಬೇರೆ ಅರ್ಥ ಆಗೋದು ಇಲ್ಲ. ಸಿಸ್ಟಮ್ ಆರ್ ಮಷಿನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಬೈನರಿ ಲ್ಯಾಂಗ್ವೇಜ್. ಇದು ನಾನು ಹೇಳಿದ್ನಲ್ಲ ಇವಾಗ. ನೆಕ್ಸ್ಟ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಈಸ್ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ ಕನ್ಸಿಡರ್ ಆಸ್ ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್. ಇದು ಹೇಗೆ ಅಂದರೆ ಹಾರ್ಡ್ವೇರಿಗೆ ನಿಯರ್ ಇರುತ್ತೆ, ಸ್ವಲ್ಪ ಅಂದರೆ ಫಸ್ಟ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜು ನಿಯರ್ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇರುತ್ತೆ. ಅದಕ್ಕೆ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಕನ್ಸಿಡರ್ ಆಸ್ ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್ ಕೂಡ ಹೌದು. ಇನ್ ದಿಸ್ ಕೇಸ್ ಬೈನರಿ ನಂಬರ್ಸ್ ಆರ್ ರಿಪ್ಲೇಸ್ಡ್ ಬೈ ಕಾಮೆಂಟ್ಸ್ ಆ್ಯಂಡ್ ವೇರಿಯೇಬಲ್ಸ್ ನೇಮ್ಸ್. ಈ ಬೈನರಿ ನಂಬರ್ಸ್ 0, 1 ಅದು ರಿಪ್ಲೇಸ್ ಆಗಿ ಕಮೆಂಟ್ಸ್ ಮತ್ತು ವೇರಿಯೇಬಲ್ಸ್ ಆಗಿ ತೋರ್ತವೆ. ಎಕ್ಸಾಂಪಲ್ ಯಾವುದಂದರೆ ಆ್ಯಡ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಬಾರ್ದು, ಮಲ್ಟಿಪಲ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಕೋಶೆಂಟ್ ಇರ್ಬೋದು. ಎಕ್ಸಾಂಪಲ್ ಯಾವ್ಯಾವಂದರೆ A, B, ಆ್ಯಡ್, ಸಬ್ಟ್ರಾಕ್ಷನ್, ಎಕ್ಸೆಟ್ರಾ. ಮೆನಿ ಎಕ್ಸಾಂಪಲ್ಸ್ ಆರ್ ಗಿವ್ ಫಾರ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್. ನೆಕ್ಸ್ಟ್, high level language. It is the highest level language and also considered as third generation language. This language is very it is the highest level language and also considered as third generation language. ಇದು highest level language ಕೂಡ ಹೌದು, third generation language ಕೂಡ ಹೌದು. high level language is easy to understand by human beings. ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಯಾವ್ಯಾವ ಅಂದರೆ C#, ಪೈಥಾನ್, ರೂಬಿ, ಜಾವಾ, C++, ಎಕ್ಸೆಟ್ರಾ. ನೆಕ್ಸ್ಟ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್. ಫಸ್ಟ್ ವಿ ನೋ ಅಬೌಟ್ ಟ್ರಾನ್ಸ್ಲೇಟರ್ಸ್. ವಾಟ್ ಈಸ್ ಟ್ರಾನ್ಸ್ಲೇಟರ್ಸ್? ಎ ಟ್ರಾನ್ಸ್ಲೇಟರ್ಸ್ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ಮಾಡಿಫೈಸ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಅನದರ್ ಲ್ಯಾಂಗ್ವೇಜ್. ಈ ಟ್ರಾನ್ಸ್ಲೇಟರ್ ಅಂದರೆ ಒಂದು ಲ್ಯಾಂಗ್ವೇಜಿಗೆ ಇರೋ ಭಾಷೆನ ಇನ್ನೊಂದು ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರಾನ್ಸ್ಲೇಟರ್ಸ್ ಅಂತ ಕರೀತಾರೆ. ಹೇಗೆಂದರೆ ಮಷಿನ್ಗೆ ಮಾತ್ರ ಬೈನರಿ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ಈ ಅಸೆಂಬ್ಲಿ ಲೆವೆಲ್ಲು ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜು ಅರ್ಥ ಆಗೋಲ್ಲ. ಅವೆರಡನ್ನೂ ಟ್ರಾನ್ಸ್ಲೇಟ್ ಮಾಡಿ ಮಷಿನ್ ಲೆವೆಲ್ಲಿಗೆ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡಿಸುತ್ತೆ. ಅವು ಬೇಕಾಗಿರೋದಂದರೆ ಮಚ್ ನೀಡ್ ಆಫ್ ಟ್ರಾನ್ಸ್ಲೇಟರ್ಸ್. ಈಗ 3 ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್ಸ್: ಕಂಪೈಲರ್ಸ್, ಅಸೆಂಬ್ಲರ್ಸ್, ಇಂಟರ್ಪ್ರಿಟರ್ಸ್. ಫಸ್ಟ್ ವಿ ಗೋ ವಿತ್ ಕಂಪೈಲರ್ಸ್.
Compilers can translate a program from high-level language to machine-level language. Or a compiler is a program that translates C source code into machine code, which is a format that the computers can understand and execute. ಕಂಪೈಲರು ಹೈ ಲೆವೆಲ್ ಲ್ಯಾಂಗ್ವೇಜ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಹೆಂಗಂದರೆ ಸಿ ಸೋರ್ಸ್ ಕೋಡಿಂದ ಮಷಿನ್ ಕೋಡ್ಗೆ, ಹೆಂಗೆಂದರೆ ಬೈನರಿ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಿ ಮಷಿನ್ಗೆ ಅರ್ಥ ಮಾಡಿಸುತ್ತೆ. ಆವಾಗ ಕಂಪ್ಯೂಟರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಕಂಪ್ಯೂಟರ್ಗೆ ಮಷಿನ್ಗೆ ಅರ್ಥ ಆಗುತ್ತೆ. ಆಮೇಲೆ ದೆನ್ ಇಟ್ ಗಿವ್ ಔಟ್ಪುಟ್ ಫಾರ್ ಯೂಸರ್, ಆವಾಗ ಎಕ್ಸಿಕ್ಯೂಟ್ ಆಗುತ್ತೆ. ಕಂಪೈಲರ್ ಕ್ಯಾನ್ ಕಂಪೈಲ್ ಎ ಹೋಲ್ ಪ್ರೋಗ್ರಾಮ್ ಇನ್ ಅ ಸೆಕೆಂಡ್ಸ್. ಕಂಪೈಲರ್ ಇದೆಯಲ್ಲ, ಹೋಲ್ ಪ್ರೋಗ್ರಾಮ್ನ 1 ಸೆಕೆಂಡಿಗೆ ಸಿಂಗಲ್ ಶಾರ್ಟಾಗೆ ಕಂಪ್ಲೀಟ್ ಮಾಡುತ್ತೆ. ಇಟ್ ಈಸ್ ದ ಫಾಸ್ಟೆಸ್ಟ್ ಟ್ರಾನ್ಸ್ಲೇಟರ್ ಕಂಪೇರ್ ಟು ಅದರ್ ಟ್ರಾನ್ಸ್ಲೇಟರ್ಸ್. ಇದು ಫಾಸ್ಟೆಸ್ಟ್ ಟ್ರಾನ್ಸ್ಲೇಟರ್ ಕಂಪೇರ್ ಬೇರೆ ಯಾವುದಕ್ಕಾದರೂ ಟ್ರಾನ್ಸ್ಲೇಟರ್ಗೆ ಕಂಪೇರ್ ಮಾಡಿದರೆ ಕಂಪೈಲರ್ ಈಸ್ ದ ಫಾಸ್ಟೆಸ್ಟ್ ಟ್ರಾನ್ಸ್ಲೇಟರ್. ನೆಕ್ಸ್ಟ್ ಅಸೆಂಬ್ಲರ್ ಕ್ಯಾನ್ ಟ್ರಾನ್ಸ್ಲೇಟ್ ಎ ಪ್ರೋಗ್ರಾಮ್ ಫ್ರಮ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ಮಷಿನ್ ಲ್ಯಾಂಗ್ವೇಜ್. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷಲ್ಲಿ ಇರುತ್ತೆ. ಮೇನ್ ಅಂದರೆ ಹೆಂಗೆಂದರೆ ಆ್ಯಡು, ಸಬ್ಟ್ರಾಕ್ಷನು ಹಿಂಗೆಲ್ಲ ಇರುತ್ತೆ. ಅದನ್ನು ಮಷಿನ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಂದ್ರೆ ಅಸೆಂಬ್ಲರ್ ಯೂಸ್ ಮಾಡ್ತೀವಿ. ಅಸೆಂಬ್ಲರ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ಈ ಸಮ್ಮು, ಆ್ಯಡು ಈ ಥರ ಇರೋದನ್ನೆಲ್ಲ ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿ ಆಬ್ಜೆಕ್ಟ್ ಅಂತೂ ಅಂದರೂ ಒಂದೇ, ಮತ್ತು ಬೈನರಿ ನಂಬರ್ ಅಂದರೂ ಒಂದೇ. ಕನ್ವರ್ಟ್ ಮಾಡಿ ಮಷಿನ್ಗೆ ಅರ್ಥ ಮಾಡಿಸುತ್ತೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ನೆಕ್ಸ್ಟ್ ಇಂಟರ್ಪ್ರಿಟರ್ಸ್. ದಿಸ್ ಟ್ರಾನ್ಸ್ಲೇಟರ್ಸ್ ಆಲ್ಸೋ ಸೇಮ್ ಆ್ಯಸ್ ಎ ಕಂಪೈಲರ್ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿಯಾಗಿ ಇಂಟರ್ಪ್ರಿಟರ್ಸ್ ಕೂಡ ಕೆಲಸ ಮಾಡುತ್ತೆ. ಇಂಟರ್ಪ್ರಿಟರ್ಸ್ ಟ್ರಾನ್ಸ್ಲೇಟ್ ಎ ಪ್ರೋಗ್ರಾಮ್ ಲೈನ್ ಬೈ ಲೈನ್. ಕಂಪೈಲರ್ ಇದೆಯಲ್ಲ, ಅದು ಓಲ್ ಆ್ಯಂಡ್ ಸೋಲ್ ಆಗಿ ಒಂದು ಪ್ರೋಗ್ರಾಮ್ನ ಸಿಂಗಲ್ ಶಾರ್ಟಾಗಿ ಕಂಪ್ಲೀಟ್ ಮಾಡುತ್ತೆ. ಆದರೆ ಇಂಟರ್ಪ್ರಿಟರ್ಸ್ ಇದೆಯಲ್ಲ, ಲೈನ್ ಬೈ ಲೈನು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ಕಂಪೈಲರ್, ಇಂಟರ್ಪ್ರಿಟರ್ಸ್ ಇಸ್ ದ ಸ್ಲೋಯೆಸ್ಟ್. ಕಂಪೈಲರ್ಗೂ ಮತ್ತು ಇಂಟರ್ಪ್ರಿಟರ್ಸ್ಗೂ ಕಂಪೇರ್ ಮಾಡಿದರೆ ಕಂಪೈಲರ್ ಫಾಸ್ಟೆಸ್ಟ್ ಮತ್ತು ಇಂಟರ್ಪ್ರಿಟರ್ ಸ್ಲೋ ಆಗಿರುತ್ತೆ. ಫಾರ್ ವಾಚಿಂಗ್, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹ್ಯಾವ್ ಎ ಗ್ರೇಟ್ ಡೇ.